ಸೂಕ್ಷ್ಮ ದೀರ್ಘವಾಗಿರಲಿ. ಎಕ್ಸೈಲ್. ಕಂಟಿನ್ಯೂ 2 more rounds. ಇನ್ಹೇಲ್. ಸೂಕ್ಷ್ಮ ದೀರ್ಘ ಆಳವಾಗಿರಲಿ. ಹೋಲ್ಡ್. ಎಕ್ಸೈಲ್. ಎಷ್ಟು ಸೂಕ್ಷ್ಮವಾದಂತಹ ಎಕ್ಸಲೇಷನ್. ನೇಚರ್. ಲಾಸ್ಟ್ ಒನ್. ನಿಲ್ಲಿಸಿ. ಫೀಲ್ ದಟ್ ಕೂಲಿಂಗ್ ಎಫೆಕ್ಟ್. ಲೀನಿಯರ್ ಅವೇರ್ನೆಸ್ ಫ್ರಮ್ ಟಿಪ್ ಆಫ್ ದ ಟಂಗ್ ಟು ಲಂಗ್ಸ್. ರೇಖಾ ಪ್ರಜ್ಞೆ, ಆಂತರಿಕ ಪ್ರಜ್ಞೆ ಹೆಚ್ಚಾಗ್ತಾ ಇದೆ. ಕೊನೆಯದಾಗಿ ಭ್ರಾಮರಿ ಪ್ರಾಣಾಯಾಮ. ಹೆಣ್ಣದುಂಬಿಯ ಝೇಂಕಾರ ನಾದವನ್ನು ಅನುಕರಿಸೋಣ. ಬೆನ್ನು ಕತ್ತು ನೇರವಾಗಿರಲಿ. ಷಣ್ಮುಖಿ ಮುದ್ರದ ಅವಶ್ಯಕತೆ ಇಲ್ಲ. ಅವಶ್ಯಕತೆ ಇರೋರು ಹಾಗೆ ಮಾಡೋಣ. ಚಿನ್ಮುದ್ರೆಯಲ್ಲಿ 2 ಕೈಗಳಲ್ಲಿ 2 ನಾಸಿಕಗಳಿಂದ ಯಥಾಶಕ್ತಿ ಶ್ವಾಸಕೋಶಗಳು ತುಂಬಿಸಿ. ಇನ್ಹೇಲ್. ಹೋಲ್ಡ್ ಬ್ರೆತ್ ಇನ್. ನಾಲಿಗೆಯನ್ನು ಮೇಲಿನ ಅಂಗಳಕ್ಕೆ ತಾಗಿಸಿ ನಕಾರವನ್ನು ಜಪಿಸೋಣ. ತುಟಿಯನ್ನು ಮುಚ್ಚೋದು ಬೇಡ. ತುಟಿ ಮುಚ್ಚಿದ್ರೆ ಅದು ಮಕಾರವಾಗುತ್ತೆ. 2ನೇ ಸುತ್ತು. ಇನ್ಹೇಲ್. Slightly with upturned face, observe the natural flow of inhalation and exhalation with the focus at the tip of the nose. समं काय शिरोग्रीवं धारयन् अचलस्थिरः संप्रेक्ष्य नासिकाग्रं स्वं ದಿಶಶ್ಚಾನವಲೋಕಯ. ನಾಸಿಕ ತುದಿಯಲ್ಲಿ ಏಕಾಗ್ರ ಚಿತ್ತದಿಂದ ಒಳ ಹೋಗುವ ಹೊರಬರುವ ಶ್ವಾಸದ ಅರಿವಿರಲಿ. ಗೇಸಿಂಗ್ ಅಟ್ ದ ಟಿಪ್ ಆಫ್ ದ ನಾಸ್ಟ್ರಿಲ್ಸ್, sensitize the incoming and outgoing breaths. Tracing your breath from tip of the nostrils to all the peripheries of the body, from all the peripheries to tip of the nose. ಯೋಗದ ಅಭ್ಯಾಸಗಳು ಈಗ ತಾನೇ ಮುಗಿದಿದೆ. ಎಲ್ಲವನ್ನು ಬಹಳ ಅತ್ಯುತ್ತಮವಾಗಿ ನೀವು ಮಾಡಿದ್ದೀರಾ. ಅದಕ್ಕೆ ನಿಮಗೆಲ್ರಿಗೂ ಅಭಿನಂದನೆಗಳನ್ನು ಈಗ ನಿಮ್ಮ ಚಪ್ಪಾಳೆಯ ಮೂಲಕ 2 ಬಾರಿ ಚಪ್ಪಾಳೆಯ ಮೂಲಕ ನಿಮಗೆ ನೀವೇ ಅಭಿನಂದನೆಗಳನ್ನು ಕೊಡ್ತಾ ಇದ್ದೀರಾ. ಯೋಗದ ಕೊನೆಯ ಹಂತಕ್ಕೆ ಬಂದಿದ್ದೀವಿ. ನಾವೆಲ್ಲರೂ ಒಂದು ಉತ್ತಮವಾದಂಥ ಸಂಕಲ್ಪ ಮಾಡಬೇಕು. ನನಗಾಗಿ ಅಲ್ಲ, ನಾವು ಎಲ್ಲರಿಗಾಗಿ, ಪ್ರಪಂಚಕ್ಕಾಗಿ, ನಮ್ಮ ಸಮಾಜಕ್ಕಾಗಿ, ನಮ್ಮ ಕುಟುಂಬಕ್ಕಾಗಿ, ಎಲ್ಲರೂ ಒಂದೇ ಕುಟುಂಬದವರಂತೆ ನಾವು ನಮ್ಮನ್ನು ಇವತ್ತು ಈ ಸಂಕಲ್ಪದಿಂದ ಮತ್ತಷ್ಟು ಇನ್ನಷ್ಟು ಉತ್ತಮ ಸ್ಥಿತಿಗೆ, ಎತ್ತರದ ಸ್ಥಿತಿಗೆ ತರಬೇಕು. ನಾನು ಹೇಳಿದಂಥ ಸಂಕಲ್ಪವನ್ನು ತಾವೆಲ್ಲರೂ ನಿಧಾನವಾಗಿ ಯಾವುದಾದ್ರೂ ಭಂಗಿಯಲ್ಲಿ ಕೂತ್ಕೊಳ್ಳಿ. ಹಾಗೆ ನಮ್ಮ ಬಂದಂತಹ ಅತಿಥಿಗಳು ದಯವಿಟ್ಟು ಈ ಸಂಕಲ್ಪವನ್ನು ಎಲ್ಲರೂ ಹೇಳಬೇಕು. ನಿಂತಿರೋರು, ಕುಳಿತಿರೋರು, ಆ ಎಲ್ಲ ನಮ್ಮ ಯೋಗ ಬಂಧುಗಳು, ಮಾಡಿರೋರು, ಮಾಡದೇ ಇರೋರು ಪ್ರತಿಯೊಬ್ಬರು ಈ ಸಂಕಲ್ಪವನ್ನು ಹೇಳ್ತಾ ಬನ್ನಿ. ಎಲ್ಲರೂ ಒಂದು ಓಂಕಾರ ನಾದವನ್ನು ಹೇಳಿ ದೀರ್ಘವಾದ ಉಸಿರು ತಗೊಳ್ಳಿ. ಓ
ನನ್ನನ್ನೇ ನಾನು ಆರೋಗ್ಯವಂತ, ಶಾಂತ, ಹರ್ಷಯುತ ಹಾಗೂ ಪ್ರೇಮಮಯ ಮನುಷ್ಯನನ್ನಾಗಿ ಮಾಡಲು ಕಂಕಣ ತೊಡುತ್ತೇನೆ. ನನ್ನ ಪ್ರತಿಯೊಂದು ಕಾರ್ಯಗಳಿಂದ ನನ್ನ ಸುತ್ತಲೂ ಶಾಂತಿಯುತ ಹಾಗೂ ಪ್ರೀತಿಯ ವಾತಾವರಣ ನಿರ್ಮಿಸಲು ಶ್ರಮಿಸುತ್ತೇನೆ. ನನ್ನ ಜೀವದ ಸಂಬಂಧವನ್ನು ಇತರ ಜೀವಗಳೊಂದಿಗೆ ಗುರುತಿಸಿದ್ದೇನೆ. ನಾನು ವಸುದೈವ ಕುಟುಂಬಕಂ ಮತ್ತು ಸಹಬಾಳ್ವೆಯ ಸಿದ್ಧಾಂತದ ಬಗ್ಗೆ ಸಂಪೂರ್ಣ ಆಸ್ಥೆ ಇರಿಸಿ ಇಲ್ಲಿರುವ ಪ್ರತಿಯೊಬ್ಬ ವ್ಯಕ್ತಿಯ ಜೊತೆಗೆ ಏಕಾತ್ಮನಾಗುವ ಸಂಕಲ್ಪ ಹೊಂದುತ್ತೇನೆ. ನಿಧಾನವಾಗಿ ನಿಮ್ಮ ಕೈಗಳನ್ನು ನಮಸ್ಕಾರ ಮುದ್ರಕ್ಕೆ ತಂದು ಮುಕ್ತಾಯದ ಪ್ರಾರ್ಥನೆಯನ್ನು ಎಲ್ಲರೂ ಜೊತೆಯಾಗಿ ಹೇಳೋಣ. ಒಂದು ಓಂಕಾರ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯ, ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಎರಡು ಕೈಗಳನ್ನು ನಿಧಾನವಾಗಿ ಬೆನ್ನಿನ ಹಿಂದಕ್ಕೆ ತಂದು ಬಲ ಕೈಯನ್ನು ಮುಷ್ಟಿ ಮಾಡಿ ಎಡ ಕೈಯನ್ನು ಬಲ ಕೈಯಿಂದ ಹಿಡಿದು ಉಸಿರನ್ನು ತಗೊಳ್ತಾ ಸ್ವಲ್ಪ ಹಿಂದೆ ಬಾಗಿ ಉಸಿರನ್ನು ಬಿಡುತ್ತಾ ಸಾವಧಾನವಾಗಿ ಮುಂದಕ್ಕೆ ಬಾಗುತ್ತಾ ಸಾಧ್ಯವಾದರೆ ನಿಮ್ಮ ಹಣೆಯನ್ನು ಭೂಮಿಗೆ ತಾಗಿಸಿ ಈ ಮಂತ್ರದ ಅರ್ಥ ಎಲ್ಲರೂ ಆರೋಗ್ಯದಿಂದಿರಲಿ, ಎಲ್ಲರೂ ನೆಮ್ಮದಿಯಿಂದಿರಲಿ, ಯಾರಿಗೂ ಯಾವುದೇ ರೋಗ ರುಜಿನಗಳು ಬಾರದೇ ಇರಲಿ, ಯಾರೂ ರೋಗದಿಂದ ದುಃಖ ಪಡುವುದನ್ನು ನಾನು ನೋಡದಂತಾಗಲಿ, ಎಲ್ಲರೂ ಒಳಿತೇನೆಂಬುದನ್ನು ಅರಿಯಲಿ, ಪ್ರಪಂಚದಲ್ಲಿ ಪರಿಸರದಲ್ಲಿ ನಮ್ಮಲ್ಲಿ ಶಾಂತಿ ನೆಲೆಸಲಿ. ಶಾಂತಿ ಶಾಂತಿ ಶಾಂತಿ. ನಮಗೆ ಈ ಅಭ್ಯಾಸವನ್ನು ಕೊಟ್ಟಂತಹ ಗುರು ಪತಂಜಲಿಗಳು, ಗುರು ಹಿರಿಯರು, ತಂದೆ ತಾಯಿಗಳು ಎಲ್ಲರಿಗೂ ನಮಿಸಿ ಭಗವಂತನಿಗೆ ಮತ್ತೊಮ್ಮೆ ಪ್ರಾರ್ಥಿಸಿ ನಿಧಾನವಾಗಿ ಹಿಂದಕ್ಕೆ ಬಂದು ಎರಡೂ ಕೈಗಳನ್ನು ಉಜ್ಜಿಕೊಂಡು ಸಾಕಷ್ಟು ಶಾಖವನ್ನು ಉತ್ಪತ್ತಿ ಮಾಡಿ ಆ ಹಸ್ತಗಳನ್ನು ಕಪ್ಪಾಕಾರದಲ್ಲಿ ಕಣ್ಣಿನ ಹೊರಭಾಗದಲ್ಲಿ ಇಟ್ಟುಕೊಂಡು ನಿಧಾನವಾಗಿ ನಿಮ್ಮ ಮುಖದ ಭಾಗ, ದೇಹದ ಎಲ್ಲ ಭಾಗಕ್ಕೂ ಆ ಶಕ್ತಿಯನ್ನು ಕೊಂಡೊಯ್ದು ಸಾವಧಾನವಾಗಿ ಅದೇ ಸ್ಥಳದಲ್ಲಿ ಕುಳಿತುಕೊಂಡು ಅತಿಥಿಗಳನ್ನು ಸ್ವಾಗತಿಸಿ ಎಲ್ಲರೂ ಚಪ್ಪಾಳೆಯೊಂದಿಗೆ ಈ ಅತಿಥಿಗಳನ್ನು ಮೇಲಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಅವರ ಒಂದು ಎರಡು ಹಿತನುಡಿಗಳನ್ನು ನಾವು ಕೇಳಬೇಕು. ಇಷ್ಟೊಂದು ವ್ಯವಸ್ಥಿತವಾಗಿ, ಇಷ್ಟೊಂದು ಉತ್ತಮವಾಗಿ ಈ ಕಾರ್ಯಕ್ರಮವನ್ನು ಆಯೋಜಿಸಿದಂಥ ಸನ್ಮಾನ್ಯ ನಿಮ್ಮೆಲ್ಲರ ನೆಚ್ಚಿಮೆಚ್ಚಿನ ನಾಯಕರಾದಂಥ ಶ್ರೀ ಗೋಪಾಲಯ್ಯನವರು ಈಗ ನಮ್ಮ ಜೊತೆಗೆ ವೇದಿಕೆಗೆ ಬರ್ತಾ ಇದ್ದಾರೆ. ಅವರಿಗೆಲ್ಲ ಚಪ್ಪಾಳೆಯೊಂದಿಗೆ ಸ್ವಾಗತ ಮಾಡಿ. ದಯವಿಟ್ಟು ಜೈ ಗುರುದೇವ್. ಹೇಳಿ. ಜೈ ಗುರುದೇವ್ ಅಂದಾಗ ಪತಂಜಲಿ ಮಹಾಗುರುಗಳು ನಮಗೆ ಏನು ಯೋಗವನ್ನು ಕಲಿಸಿದ್ದಾರೆ, ಆ ಗುರುಗಳಿಗೆ ನಾವು ಜೈ ಗುರುದೇವ್ ಅಂತ ಮತ್ತೊಮ್ಮೆ ಸ್ಮರಿಸಿದರೆ ಬಹಳ ಸೊಗಸಾಗಿರುತ್ತೆ ಅಲ್ವಾ? ಆಶ್ರಯದಲ್ಲಿ 11ನೇ ಅಂತಾರಾಷ್ಟ್ರೀಯ ಯೋಗ ದಿನ ಬಹಳ ಸೊಗಸಾಗಿ ಸುಂದರವಾಗಿ ಈ ಬೆಳಗಿನ ಸುಂದರ ವಾತಾವರಣದಲ್ಲಿ, ಸುಂದರ ಸ್ಥಳದಲ್ಲಿ ಬಹಳ ಸೊಗಸಾಗಿ ನಡೆದಿತ್ತು ಅಂದ್ರೆ ಬಹಳ ಹೆಮ್ಮೆ ಆಗತ್ತೆ, ಖುಷಿ ಆಗತ್ತೆ, ಸಂತೋಷವಾಗತ್ತೆ. ಈಗ ಯಾರ್ಯಾರು ಇದರಲ್ಲಿ ಬಂದಿದ್ದಾರೆ, ಯಾರ್ಯಾರು ಇದರಲ್ಲಿ ಸೇರಿದ್ದಾರೆ ಅಂತ ನಾವು ತಿಳ್ಕೊಳ್ಳುವಂತಹ ಒಂದು ಸಮಯ ಅಲ್ವಾ? ಮುಖ್ಯವಾಗಿ ನಿಮ್ಮ ಎಲ್ಲರ ಅಚ್ಚುಮೆಚ್ಚಿನ ಗೋಪಾಲಣ್ಣವರು, ಸನ್ಮಾನ್ಯ ಶ್ರೀ ಕೆ ಗೋಪಾಲಯ್ಯನವರು, ಶಾಸಕರು, ಮಹಾಲಕ್ಷ್ಮಿ ಲೇಔಟ್ ವಿಧಾನಸಭೆ ಅವರು ಬಂದಿದ್ದಾರೆ. ಮೊಟ್ಟ ಮೊದಲು ನಾವೆಲ್ಲರೂ ಅವರಿಗೆ ನಮಿಸೋಣ,
ಕೃತಜ್ಞತೆಗಳನ್ನು ಅರ್ಪಿಸೋಣ. ನಾನು ಇನ್ನೊಂದು ಅಬ್ಸರ್ವ್ ಮಾಡಿದ್ದೇನೆ, ಯಾವುದೇ ಒಂದು ಸುಂದರವಾದ ಕಾರ್ಯಕ್ರಮ ನಡೀತದೆ ಅಂದ್ರೆ ಅದರ ಹಿಂದೆ ನಮ್ಮ ಗೋಪಾಲಣ್ಣನವರು ಇದ್ದೇ ಇರ್ತಾರೆ ಅಂತ ನಾನಾದರೂ ಭಾವಿಸ್ತೇನೆ. ಹಾಗೇನೆ ನೋಡಿ, ಮೊಳೆಯುವ ಪೈರು ಮುಂದೆ ಹೇಗೆ ಆಗತ್ತೆ ಅನ್ನೋದಕ್ಕೆ ಉತ್ತಮ ಉದಾಹರಣೆ ಶ್ರೀ ಡಾಕ್ಟರ್ ಜಿ ಮಂಜುನಾಥ ಗೌಡ ಅವರು ಬಂದಿದ್ದಾರೆ. ಅವರಿಗೂ ಸಹ ಎಲ್ಲರ ಪರವಾಗಿ ಸ್ವಾಗತವನ್ನು ಬಯಸೋಣ. ಹಾಗೆಯೇ ಬಹಳ ಹೊತ್ತು ಅವಾಗಿನಿಂದ ನಾವು ತುಂಬ ಸುಂದರವಾಗಿ ಚೆನ್ನಾಗಿ ನಮಗೆ ಹೇಳಿಕೊಟ್ಟಂತಹ ಗುರುಗಳು ಮುಕುಂದರಾವ್ ಅವರು ಸಹ ಇದ್ದಾರೆ. ಅವರಿಗೂ ಸಹ ಎಲ್ಲರ ಪರವಾಗಿ ನಾವು ವಂದನೆಗಳನ್ನು ಅರ್ಪಿಸೋಣ. ಸಲ್ಲಿಸ್ತೇನೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಮುಖ್ಯವಾಗಿ ನಮಗೆಲ್ಲ ಗುರುಗಳಾದ ಮುಕುಂದರಾವ್ ಸರ್ ಅವರು ಈ ಕಾರ್ಯಕ್ರಮನ ಕಳೆದ 14-15 ವರ್ಷದಿಂದ ನಾವು ಮಾಡ್ಕೊಂಡು ಬರ್ತಾ ಇರ್ತಕ್ಕಂಥದ್ದು. ಇವತ್ತಿನ ಕಾರ್ಯಕ್ರಮದಲ್ಲಿ ನನ್ನ ಸ್ನೇಹಿತರು ಮಾಜಿ ಶಾಸಕರಾದ ನೇಲ ನರೇಂದ್ರ ಬಾಬು ಇದ್ದಾರೆ, ನಮ್ಮ ಮುಖಂಡರಾದ ಜಯರಾಮಣ್ಣವರು, ನನ್ನ ಮಗ ಡಾಕ್ಟರ್ ಮಂಜುನಾಥ್ ಗೌಡ, ನಮ್ಮ ಅಧ್ಯಕ್ಷರಾದ ರಾಘವೇಂದ್ರ ಶೆಟ್ಟರು, ವೆಂಕಟೇಶ್ ಮೂರ್ತಿಯವರು, ವೆಂಕಟೇಶ್ ಅವರು, ಶಿವಾನಂದ್ ಅವರು, ಅಕ್ರಪ್ಪ ಅವರು, ಡಾಕ್ಟರ್ ನಾಗೇಂದ್ರ ಅವರು, ಮಿರಾಜುದ್ದೀನ್ ಅವರು ಮಾಡ್ತಕ್ಕಂಥ ಯೋಗ ದಿನದಂದು ಅವರು ಒಂದು ಕಡೆ ಯೋಗ ಮಾಡ್ತಕ್ಕಂಥದ್ನ ನಾವೆಲ್ಲ ಕಣ್ಣಾರೆ ನೋಡಿದೀವಿ. ಮೈಸೂರಿನಲ್ಲಿ ಬಂದು ಯೋಗವನ್ನ ಮಾಡಿದ್ದಾರೆ. ಬಹುಶಃ ನಾವೆಲ್ಲ ಒಟ್ಟಾಗಿ ಕ್ಷೇತ್ರದ ಒಂದು ಕಡೆ ಮಾಡಬೇಕು. ನಾನು ಹೇಳಿದೆ, ಇಲ್ಲಿ ಜಾಗ ಇಕ್ಕಟ್ಟಾಗುತ್ತೆ. ನಾವು ಕಮಲಮ್ಮನಗುಂಡಿ ರಾಣಿ ಅಪ್ಪಕ್ಕದೇವಿ ಕ್ರೀಡಾಂಗಣ, ಇಲ್ಲ ಕಿತ್ತೂರು ರಾಣಿ ಚೆನ್ನಮ್ಮ ಗ್ರೌಂಡ್, ಅಲ್ಲಿ ನಾವು 3,000 ಆಗ್ಲಿ 4,000 ಆಗ್ಲಿ ಒಂದೇ ಕಡೆ ಮಾಡ್ಬೋದು. ಮುಂದೆ ನಡೀತಕ್ಕಂತ ಯೋಗ ದಿನಾಚರಣೆ, ಇಲ್ಲ ಸೂರ್ಯ ನಮಸ್ಕಾರ, ರಥಸಪ್ತಮಿ ದಿನದಂದು ಇಲ್ಲಿ ಜಾಗ ಶಾರ್ಟೇಜ್ ಬಂದ್ರೆ ಅಲ್ಲೇ ಎಲ್ಲ ವ್ಯವಸ್ಥೆಯನ್ನ ಮಾಡ್ಕೊಡ್ತೇನೆ. ದೊಡ್ಡ ಕ್ರೀಡಾಂಗಣ ಇದೆ, ಎಲ್ಲ ವ್ಯವಸ್ಥೆ ಇದೆ, ಅಲ್ಲೇ ಮಾಡ್ಕೊಡ್ತೇನೆ ಅಂತಕ್ಕಂಥ ಮಾತನ್ನ ಹೇಳೋದಕ್ಕೆ ಬಯಸ್ತೇನೆ. ಜೊತೆಗೆ ನನ್ನ ಶಾಸಕರ ಕಚೇರಿನಲ್ಲಿ ಇದೆ, ನೀವು ವಾಕ್ ಮಾಡ್ಬೋದು, ಯೋಗವನ್ನು ಮಾಡ್ಬೋದು. ನನ್ನ ಶಾಸಕರ ಕಚೇರಿಯನ್ನು ಯೋಗ ಕಾರ್ಯಕ್ರಮಕ್ಕೆ ಉಪಯೋಗಿಸಬೇಕು ಅಂತಕ್ಕಂಥದ್ದು ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇನೆ. ಈ ಕಾರ್ಯಕ್ರಮದಲ್ಲಿ ತಾವೆಲ್ಲ ಏನು ಒಂದು ಆರೋಗ್ಯ ದೃಷ್ಟಿಯಿಂದ 1000ಕ್ಕಿಂತ ಹೆಚ್ಚಿನ ಯೋಗಾಪಟುಗಳು ನನ್ನ ಕ್ಷೇತ್ರದಲ್ಲಿರ್ತಕ್ಕಂಥವರು
ಅವ್ರು ಒಬ್ಬರೇ ಇರ್ತಾರ. ನೋಡಿ ಸರ್, ಥ್ಯಾಂಕ್ ಯು ಸರ್. ಬನ್ನಿ ಈ ಕಡೆ ಬನ್ನಿ. ಹಾಂ, ಪೊಟೆನ್ಶಿಯಾಲಿಟಿ ನೋಡಿ ಸರ್. ಆ ಡಿವೋಷನ್ ಇದ್ದಿದ್ರೆ ಡೆಡಿಕೇಶನ್ ಬರಲ್ಲ. ಅದೇ ಸರ್, ನನಗೆ ನಿಮ್ಮ ಹತ್ರ ತುಂಬಾ ಮಾತಾಡ್ಬೇಕು ಅದ್ರ ಬಗ್ಗೆ ಸರ್ ಅವನಿಗೆ ಅಸಾಧ್ಯವಾದ ಡಿವೋಷನ್ ಇದೆ, ಇಲ್ದಿದ್ರೆ ಈ ಡೆಡಿಕೇಶನ್ ಬರಲ್ಲ.